ಹ್ಞೂ ಶಾರದಾಜಿ, ಹೇಳು ಶಾರದಾಜಿ. ಏ ಕೆಂಪರಾಜ, ಯಾಕಲ್ಲ ನನ್ನ ಬರಳಿದ್ದು ಫೋನ್ ಮಾಡಿ ಪೂಜಾರಪ್ಪರೆ ರಪ್ಪಂ ಬರ್ರಿ ಅರ್ಜೆಂಟ್ ಐತಿ ಅಂತ ಕರೆದ್ರಲ್ಲ, ಏನು ಸಮಾಚಾರ? ನೋಡ್ರಿ ಪೂಜಾರಪ್ಪರೆ, ರಾತ್ರಿ ನಮ್ಮ ಹುಡುಗ ಕೆಂಪರಾಜ ನೀರೆತ್ ಬತ್ತೀನಿ ಅಂತನ ಹೊಲ್ತಕ್ ಹೋಗಿದ್ನಂತಿ. ಹೋಗ್ಬೇಕಾರೆ ಅಲ್ಲಿ ಊರ್ ಮುಂದೆ ದೊಡ್ಡದೊಂದು ಹುಣಸೆ ಗಿಡ ಇಲ್ವೇ, ಒಂದು 5-6 ಹುಣಸೆ ಗಿಡಗಳು ಇದಾವೆ ನೋಡು. ಅದ್ರಾಗೆ ದೊಡ್ಡ ಹುಣಸೆ ಗಿಡದಡಕ್ಕೆ ಹೋಗ್ಕಲೇನ ಯಾರನ ಅಂದಂಗೆ ಕೂಗ್ದಂಗಾತಂತಿ. ಕೂಗಿದ ತಕ್ಷಣ ಇವನು ಯಾರು ಅಂತ ಸುತ್ತಮುತ್ತ ನೋಡವನೇ, ಯಾರೂ ಇಲ್ಲ. ತಿರ್ಗಾ ಅಲ್ಲೇ ನಿಂತ್ಕೊಂಡಂತ ಒಂದು 10 ನಿಮಿಷನ ನಿಂತ್ಕೊಂಡ ತಕ್ಷಣ ಅಂತ ತಾಳ್ ತಿರ್ಗೋದಂಗೆ ಆಗ್ಬಿಟ್ಟು ಸುಸ್ತಾದಂಗೆ ಅಲ್ಲೇ ಕುಂಡ್ರು ಬಿದ್ಬಿಟ್ನಂತಿ. ಅದಕ್ಕೆ ಏನಾತು ಎತ್ತಾತು ಅಂತಾನ ನಮಗೆ ದಿಗಿಲಾದಂಗಾತು. ಅಲ್ಲಿಂದನ ತಿರ್ಗಿ ಹೊಲ್ತಕ್ ಹೋಗಿಲ್ಲ ಅವನು, ಹಂಗೆ ಬಂದ್ಬಿಟ್ಟವನಿ. ಬಂದಾಗಿಂದು ಇಲ್ಲಿವರೆಗೂ ಸೋಳಿ ಜ್ವರ ಮುತ್ಕೊಂಡ್ಬಿಟ್ಟವೆ. ಜ್ವರ ಅಂದ್ರೆ ಏನಿಲ್ಲ, ಅಂತಿಂತ ಜ್ವರ ಅಲ್ಲ, ಕಟ್ಬೇವ್ರಿಕ್ಕ ಅಂತ ಜ್ವರ ಬಂದ್ಬಿಟ್ಟಿದ್ವು. ಅದಕ್ಕೆ ಯಾಕಿದ್ದತ್ತು ಏನು ಯಾವ ತಿಂಗಾತು ಅಂತಾನ ನನಗೆ ದಿಗ್ಲಾದಂಗಾತು. ತಡಿ ಪೂಜಾರಪ್ಪರನ್ನು ಕರಿಯೋಣ ಒಂದ್ಸಲಿ, ನಾವು ನೋಡೋಣ ಏನು ಹೇಳ್ತಾರೆ ಅಂತ ನಿಮಗೆ ಕರೆಸಿದ್ದು. ಯಾಕೆ ಪೂಜಾರಪ್ಪರೇ, ಏನು ಎತ್ತ ನಮ್ಮ ಹುಡುಗಂದೇನೋ ಒಂಚೂರು ನೋಡ್ತೀರಾ? ಎಲೇ ಶಾರದಮ್ಮ, ನಾನು ಅದಕ್ಕೆ ಬಡ್ಕೊಂಬೋದು. ಈ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆನೂ ಹುಣಸೆ ಗಿಡದಡಕ್ಕೆ ಹೋಗೋದು, ರಾತ್ರಿ ಹೊತ್ನ ಎಲ್ಗನ ಹೋಗೋದು ಮಾಡಬಾರ್ದು. ಬೆಳಕಿದ್ದಂಗೆ ಬದುಕು ಮಾಡ್ಕೋಬೇಕು ಅಂಬೋದು ಇದಕ್ಕೆ ಹೇಳೋದು ನಾನು. ನೋಡಿ, ಯಾವ್ದು ಗಾಳಿ ಅವನಿಗೆ ಹಂಗೆ ಮಾಡೈತೆ ಅನ್ನಿಸ್ತೈತಿ. ಕೆಂಪರಾಜ ಅಲ್ವನಪ್ಪ. ಈಗ ಒಂದು ಕೆಲಸ ಮಾಡಿ ಕೆಂಪರಾಜ, ಆಮೇಕಿಂದನ ಮಾರಮ್ಮನ ಗುಡಿ ತಕ್ಕ ಬಾ. ಒಂದು ಅಂತ್ರ ಬರ್ಕೊಂಡು ಕೊಡ್ತೀನಿ, ಕಟ್ಟಿವಿಂತಿ. ಏನು ಶಾರದಾಜಿ, ನಿನ್ನ ಮಗ ಕಟ್ಟಿವಿಂತಿ ಅಂತ್ರನ. ತಾಯಿ ನಮ್ಮ ಒಳ್ಳೇದು ಮಾಡ್ತಾಳೆ. ಅಯ್ಯಪ್ಪ ಪೂಜಾರಪ್ಪರೇ, ರಾತ್ರಿ ಬಂದಿದ್ದು ಸೋಳಿ ಜ್ವರ ನನಗಿನ್ನೂ ಬಿಟ್ಟಿಲ್ಲ. ನನಗೆಂದು ಅಂತ ಅನುಭವ ಆಗಿರಲಿಲ್ಲ ಬಿಡ್ರಿ. ಹುಣಸೆ ಗಿಡಕ್ಕೆ ಹೋಗಲೇನ ಕೈ ಕಾಲನ ಮೊದ್ಲೇನ ನಡುಗ್ದಂಗೆ ಆಗ್ಬಿಟ್ವು. ಮೊದ್ಲೇ ನನಗೊಂದಿಟ್ಟು ನೆಗಡೆ ಕೆಮ್ಮು ಜ್ವರ ಆಗ್ಬಿಟ್ಟಿತ್ತು ನೋಡು. ಅದಕ್ಕೂ ಈ ರಾತ್ರಿಗಿಂತ ಇನ್ನೂ ಶುರು ಹಚ್ಕೊಂಡ್ಬಿಟ್ಟಿದ್ದ ಜ್ವರ. ಅಯ್ಯಯ್ಯಪ್ಪನೇ, ಅದು ಯಾತ ಕೂಗ್ದಂಗಾತು ಪೂಜಾರಪ್ಪರೇ, ಅಂದ್ಬಿಡ್ತು. ನನಗೆ ಹಂಗೆ ಜೀವ ಜಲ್ ಅಂದಂಗೆ ಆಗ್ಬಿಡ್ತು. ಅಲ್ಲೇ ಕೂಕೊಂಬಿಟ್ಟೆ ಹುಷಣನ. ನೋಡೋಣ ಯಾತು ಅಂತಾನೆ. ಕೂಗ್ದೆ ಎಲ್ಗೂ ಯಾರೋ ಮಾತಾಡ್ರಿ ಅಂತಾನೆ. ಯಾರು ಮಾತಾಡಲಿಲ್ಲ. ನೀನು ಕತ್ಲಿಗೂ ಅದಕ್ಕೂ ನನಗಂತೂ ಪೀಜ್ ಹೋದಂಗೆ ಆಗ್ಬಿಟ್ಟು ಪೂಜಾರಪ್ಪರೇ. ಈಗಲೂ ನನಗೆ ಅದನ್ನ ನೆನಪಿಸ್ಕೊಂಡ್ಬಿಟ್ರೆ ಮೈ ಕೂದಲೆಲ್ಲ ನೆಟ್ಟಗಾಕವೆ. ಸುಳಿ ಜ್ವರ ಬಂದ್ಬಿಟ್ಟು ಕೈ ಕಾಲೆಲ್ಲ ನಡುಗ್ದಂಗೆ ಆಕೈತಿ. ಮಾತ್ರೆ ನುಂಗ್ದೆ ಅಲ್ಗೂ ಡೋಲೋ 650 ಏನು ಕಮ್ಮಿ ಆಗಿಲ್ಲ ನನಗೆ. ಬುತ್ತೀನಿ ಪೂಜಾರಪ್ಪರ. ಆಮೇಲೆ ದೇವಸ್ಥಾನ ತಕ್ಕೆ ಒಂದು ಅಂತರ ಬರ್ಕೊಂಡು ಕೊಟ್ಬಿಡ್ರಿ. ಹಂಗಾಕವ್ ಕಣಪ್ಪ. ಗಾಳಿ ಒಳ್ಳೆ ಟೈಮು ಕೆಟ್ಟ ಟೈಮು ಅಂತ ಇರ್ತವೆ, ಅವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ನೀನು ಸುಮ್ಮನೆ ಏಕೆ ಹೋಗ್ಬಿಟ್ರೆ, ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುನಿ ಸಂಚಾರ ಅಂತ ಇರ್ತವೆ, ಅವು ಅತ್ಲು ಇತ್ಲು ಓಡಾಡ್ತಿರ್ತವೆ. ಆ ಟೈಮಾಗ ನೀನು ಎದುರಿಗೆ ಹೋಗಿಜ್ಜ ಹಿಂಗಾಗಿಬಿಟ್ಟೈತಿ. ಮೊದಲೇ ಹುಣಸೆ ಗಿಡ ಅಂತಂದ್ರೆ ಅವು ಗಾಳಿಗೆ ಇಷ್ಟ ಅವಕ್ಕೆಲ್ಲಿ. ಅಲ್ಲೇ ಸಂಚಾರ ಇರೋದವು ಹುಣಸೆ ಗಿಡದೊಡಲು ಅಲ್ಲೂ ಇಲ್ಲೂ. ಅಲ್ಲಿ ಊರ್ ಮುಂದೆ ಬೇರೆನ ಬರೀ ಸತ್ತರ್ನೆಲ್ಲ ತಗೊಂಡೋಗಿ ಅಲ್ಲೇ ಉಣ್ತಾರೆ. ನೀನು ನೋಡಿದ್ರೆ ಒಬ್ಬೊಬ್ಬನೇ ಹೋಗಕ್ಕೆ ನಿಂತ್ಕೊಂಡಿಜ್ಜ. ಭಯ ಇರ್ಬೇಕಣಪ್ಪ ಅಂದ್ರೆ ಒಟ್ಟು. ಪೂಜಾರಪ್ಪರೇ, ನೀವು ಕೈ ಮುಗಿತೀನಿ ಪೂಜಾರಪ್ಪರೇ. ಏನೋ ಒಂದಿಟ್ಟು ಅನಿಷ್ಟಿಂದ ದೂರ ಮಾಡ್ಬಿಡ್ರಿ. ತಿರ್ಗಿ ಯಾತನ ಒಂದಿಟ್ಟು ನನಗೇನೋ ಹೆಚ್ಚು ಕಮ್ಮಿ ಆಗಿ ನಮ್ಮ ಹುಡುಗಿಗೆ ದೇವಪ್ಪ ಹಿಡ್ಕೊಂಡ್ಬಿಟ್ರೆ ಏನ್ ಗತಿ ಹೇಳ್ರಿ. ನನಗೆ ಮೊದ್ಲೇ ಇಂಥವೆಲ್ಲ ಅಂದ್ಬಿಟ್ರೆ ಭಯವಾದಂಗೈತೆ ಪೂಜಾರಪ್ಪರೇ. ನನಗೆ ಬೇರೆ ಮೊನ್ನೆ ಕಣ್ಣು ಆಪರೇಷನ್ ಐತೆ. ಈ ಹುಡುಗ ಹಿಂಗಾಗಿಬಿಟ್ರೆ ಗತಿ ಏನ್ ಹೇಳ್ರಿ. ಏನ್ ಮಾಡ್ತಿರೋ ಗೊತ್ತಿಲ್ಲ. ತಾಯಿ ನಮ್ಮ ಅವನ ಹೆಸರು ಹೇಳಿ ನಮ್ಮ ಹುಡುಗನ್ ಚೆನ್ನಾಗಿ ಮಾಡ್ಬಿಡ್ರಿ ಅಷ್ಟೇನ. ಎಲ್ಲ ಸರಿ ಆಕೈತೆ ಹೇಳಜ್ಜಿ, ಶಾರದಜ್ಜಿ ತಲೆ ಕೆಡಿಸ್ಕೊಬೇಡ. ನನ್ನ ತಾಯಿ ನಮ್ಮವ್ವ ಮಾರವ ಸುಮ್ಮನಿರಲ್ಲ, ಎಲ್ಲ ಒಳ್ಳೇದು ಮಾಡ್ತಾಳೆ. ದುಷ್ಟ ಶಕ್ತಿಗಳನ್ನೆಲ್ಲನ ದೂರ ಮಾಡ್ತಾಳೆ, ಒಳ್ಳೆಯವ್ರಿಗೆ ಒಳ್ಳೇದ್ನು ಮಾಡ್ತಾಳೆ. ನೀನು ಸುಮ್ಕಿರು. ಏನಂದ್ರೆ ರಾತ್ರಿ ಹೊತ್ನಾಗ ಹುಷಾರಾಗಿರ್ಬೇಕು. ಬರ್ರಿ ಪೂಜೆ ಮಾಡಿಸಿ ಒಂದ್ಸಲಿ ಮಾರಮ್ಮನ ಗುಡಿ ತಕ್ಕ ಬಂದು ಪೂಜೆ ಮಾಡಿಸಿ ಹಣ್ಣು ಕಾಯಿ ತಗೊಂಡೋಗಿ ಒಂದಿಟ್ಟು ಕುಂಕುಮ ಇಕ್ಕೊಂಡು ಭಂಡಾರನ ಅಣಿಗೆ ಇಕ್ಕಿಬಿಟ್ಟು ತೀರ್ಥ ಕುಡ್ಸಿವಿಂತ ಬಾ. ಸರಿ ಹಾಕಂದ್ ನಿಮ್ಮ ಹುಡ್ಗ. ಯಾವಾಗನ ಬಿಡುವಾಗಿದ್ದಾಗ ಬಂದು ಒಂದು ಕೋಳಿ ಕೊಯ್ಕೊಂಬ ಇದ್ರ ತಕ್ಕ ಬಂದು ಮಾರಮ್ಮನ ಗುಡಿ ತಕ್ಕಿ ಹೆಂಗ. ಬತ್ತೀವಿ ಪೂಜಾರಪ್ಪರೇ. ಮಂಗಳವಾರ ಬಂದು ನನ್ನ ತಾಯಿಗೆ ಒಂದಿಟ್ಟು ಹಣ್ಣುಕಾಯಿ ತಂದು ಪೂಜೆ ಮಾಡ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡೆ ಬತ್ತೀವಿ ಹೇಳು. ಬಾ ಪೂಜೆ ಮಾಡ್ಕೊಂಡು ಕೊಡ್ತೀನಿ.
ಹಂಗೆ ಒಂದು ಮಂತ್ರ ಬರ್ಕೊಂಡು ಕೊಡ್ತೀನಿ. ಕಟ್ಬಿಡು ಹುಡುಗಿಗೆ ಊದ್ಗಡ್ಡಿಗೆ ಹಿಡಿದ್ಬಿಟ್ಟು ಪೂಜೆ ಮಾಡಿ ಕಟ್ಬಿಡು, ಸರಿ ಆಕೈತೆ ಅಲ್ಲ. ಗೌಡ್ರೇ, ನಮ್ಮೂರ ಗೌಡರೆಂದು ರಾಜ ಗಂಭೀರ. ಗೌಡ್ರೇ, ಓ ನೀವೇನು ಒತ್ತುಟ್ಟಿ ಒಂದು ಮಾರುತ ಬಂದ್ರು ಏನು ಹೊರಗೆ ಬರಂಗ್ ಕಾಮಲ್ಲ ನೀವು. ಗೌಡ್ರೇ ಬರ್ರಿ ಗೌಡ್ರೆ, ಡನುದ್ರೆ ಐತೆ, ಹೆಂಗೋ ಭೂಮಿನೂ ತಣ್ಣಗಾಗಿ ಐತೆ, ಬರ್ರಿ 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 ಹೊರಕ್ ಬರ್ರಿ ಗೌಡ್ರೆ. ಎಲೆ ಬತ್ತರ್ ತಡಿಯಲ್ಲ ಸೀನಪ್ಪ, ಅದೇನ್ ಸೇವಿಂಗ್ ಏನೋ ಮಾಡ್ಕೊಂತ ಇದ್ರಪ್ಪ, ಮಕ್ಕೆಲ್ಲ ಸೋಪ್ ಹಚ್ಕೊಂಡು. ಬತ್ತರ್ ತಡಿ ಒಂದ್ರ ಓಟು, ಯಾಕಂಗೆ ಬಡ್ಕೊಂತಿದ್ಜ ನೀನು? ಓಹೋ, ಗೌಡ್ರು ಕೆನ್ನೆ ಮೇಲೆ ಮೊಳಕೆ ಆಗಂಗಿಲ್ಲ, ಗಡ್ಡ ತಕೊಂಬಿಡ್ತಾರಪ್ಪ ಗೌಡ್ರು. ನಮ್ ಗೌಡ್ರು ಅಂದ್ರೆ ಶಿಸ್ತು ಅಂದ್ರೆ ಗೌಡ್ರು. ಲೆಕ್ಕ ಹಾಕ್ರಿ, ಈ ವಯಸ್ಸಿನಾಗ ಅಷ್ಟು ಶಿಸ್ತು ಮೇಂಟೈನ್ ಮಾಡ್ತಾರಲ್ಲ ನಮ್ಮ ಗೌಡ್ರು. ಗ್ರೇಟು ನಮ್ಮ ಗೌಡ್ರು. ಯಾಕ ಸುಮಿತ್ರಗಯ, ಇದ್ಯಾಕ ಹಣೆ ಮೇಲೆ ಆತು ಈ ಕೆಮ್ದಂಗ್ ಬಂದಿದೆ ನೀನು ಹರಿಕೆ? ಹೋಗ್ ಒಂದು ಸ್ಟಿಕ್ಕರ ಇಲ್ಲ ಕುಂಕುಮನ ಯಾತನೆ ಈಕೆ ಹೋಗಿ ಬರೀ ಹಣೆಗೆ ನೋಡಕ್ಕಾಗಲ್ಲ ನಿನ್ನ. ನೀನು ಎಲ್ಲ ಇಕ್ಕೊಂಡಿದ್ದೆ ಕಳ್ಳ ಸೀನಪ್ಪ. ಹಣಬಟ್ಟು ಎಲ್ಲ ಉದುರೋಗೈತೆ, ಇಕ್ಕೆಂತೀನಿ ಒಳಗೋದಾಗ. ಏನಕ್ಕ ಅಡಿಗೆ ಏನು ಮಾಡಿದ್ದ? ಏನೋ ಒಳ್ಳೇದು ಕೆಟ್ಟದು ಮಾಡಿದ್ದ? ಬಾಡ್ನೆಸ್ರು ಗಿಡ್ನೆಸ್ರು ಉಕಣ ಮಾಡ್ತೀನಿ. ಏನು ದಿನ ಬಿಡ್ತೀನಿ ನಿನಗೆ ಬಾಡ್ನೆಸ್ರು ಅಂಚಪ್ಪ. ಅದೇನೋ ಬಾಡ್ನಾಗೆ ಐಕ್ಯಣಿಜನಪ್ಪ ನಿನ್ ಜೀವನ. ಬಾಡ್ನೆಸ್ರು ಇಲ್ಲ, ಯಾತೂ ಇಲ್ಲ. ಉಪ್ಪಿಟ್ಟು ಮಾಡಿದ್ದೀನಿ, ಬಾ ತಿಂದೋಗಿವಿಂತಿ. ಯಾಕೋ ಸುಮಿದ್ರಕಯ್ಯ, ಈ ಬಿಸ್ಲಾಗ ಉಪ್ಪಿಟ್ಟು ಮಾಡ್ಕೊಂಡ್ ಕುಗಣಿಜಲಕ ತೆಗೆಮ್ಮ, ನೀರು ಕುಡ್ದು ಸಾಕಾಗ ಹೋಗೈತಿ. ಅಲ್ಕಣಕ ಬಂಗಾರದಂಗ ಹುಣಸೆ ಹೂವು ಬಿಟ್ಟೈತೆ. ಹುಣಸೆ ಹೂವು ಕಿತ್ಕೊಂಡ್ ಬಂದ್ಬಿಟ್ಟು ಉಳ್ಸೊಪ್ಪು ಮಾಡಿ ಹೆಂಗಿರ್ತೈತಿ ಹೇಳು? ಬಂಗಾರದಾಗಿರೈತೆ, 1 ಸೆಂಡ್ ಉಣ್ಬೋದು, 1.5 ಸೆಂಡ್ ಉಣ್ಬೋದು. ಹೋಗಕ್ಕೋ ಹುಣಸೆ ಹೂವು ಕಿತ್ಕೊಂಬಂದು ಉಳ್ಸೊಪ್ಪು ಮಾಡು. ಹೊಲ್ತ ಕೊಯ್ಬಿಟ್ಟು ಹಂಗೆ ಒಂದು ಇಡೀ ಸೊಪ್ಪು ಕೊಯ್ಕೊಂಬಂದು ಹುಣಸೆ ಹೂವು, ಸೊಪ್ಪು, ಒಂದು ಬದನೆಕಾಯಿ, 1 ಟಮಾಟೆ ಹಣ್ಣು, ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಸ್ತ್ ಬಿಟ್ಟು ಒಂದಿಟ್ಟು ಬೆಳ್ಳುಳ್ಳಿ, 1 ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಉಂಡ್ಬಿಟ್ಟೆ ಅವನೇ ಅಂದ್ರೆ ಉಳ್ಸೊಪ್ಪು ಬೋಲ್ಸನಾಕಿರ್ತೈತೆ ಕನ್ನಡಕ ಸುಮಿತ್ರಕಯ್ಯ. ಅದ್ರಾಗೂ ತೊಂಗುಳು ಉಳ್ಸೊಪ್ಪು ಆಗ್ಬೇಕು. ನನಗೆ ಬೈನಂಗೆ ನೀರು ಬಂದ ನಮ್ಮ ಸುಶೀಲಮ್ಮ ತುಮಕೂರಿಂದ ಬತ್ತಲೆ ಉಳ್ಸೊಪ್ಪು ಮಾಡಿಸ್ತೀನಿ ಕಣ್ ಸುಮಿತ್ರಕಯ್ಯ. ನನಗೆ ಬೋಲ್ ಇಷ್ಟ. ಅದ್ರಾಗೂ ಒಂದು ಊಟ ಮುದ್ದೆ ಅನ್ನ ಸಾರು ಮಾಡ್ಕೊಂಡು ಉಂಡು ಇನ್ನೊಂದು ಊಟಿಗೆ ದೋಸೆನೋ ಇಲ್ಲ ಚಪಾತಿನೋ ಮಾಡಿಬಿಟ್ರೆ 3 ಚಪಾತಿ 6 ತಿನ್ಬೇಕು ಅಂತ ಚೆನ್ನಾಗಿರ್ತೈತಿ ಉಳ್ಸೊಪ್ಪು. ಏನಕ್ಕ, ಯಾಕೆ ನಿನಗೂ ಗೊತ್ತೈತಿ ಅವಳು ಉಳ್ಸೊಪ್ಪು ಮಾಡೋದು? ನಾನು ಹೇಳ ಅಂತದ್ದು ಏನೈತಿ ಮಾಡಕೋ, ಗೌಡ್ರಿಗಿಕ್ಕು ಒಂದಿನ ಚೆನ್ನಾಗಿರ್ತೈತಿ ಮಾಡಿ. ಲೇ ಸೀನಪ್ಪ, ನನಗೂ ಇಷ್ಟನೇ ಕಣ ಉಳ್ಸೊಪ್ಪು. ಹೊಲ್ತಕ್ಕೆ ಹೋಗಿ ಹುಣಸೆ ಹೂವು ಕಿತ್ಕೊಂಬಂದು ಸೊಪ್ಪು ಗಿಪ್ಪು ಕೊಯ್ಕೊಂಬಂದು ಮಾಡೋಕ್ಕೆ ಒಂಥರ ಸಾಕಾದಂಗೆ ಆಕೈತೆ ಕಳ್ಳ. ನಾವು ವಯಸ್ಸಿನಾಗಿದ್ದಾಗ ಮಾಡಿದ್ದೀವಿ. ನೀನು ಹಲಸಿನ ಬೀಜ ಹಾಕಿ ಮಾಡಿದ್ದೀವಿ, ಹುಣಸೆ ಹೂವು ಹಾಕಿ ಉಳ್ಸೊಪ್ಪು ಮಾಡಿದ್ದೀವಿ, ಎಲ್ಲ ಥರದವು ಮಾಡಿದ್ದೀವಿ. ಇವಾಗ ಕೈಲ್ಕೆ ಹುಲ್ಲದಕ್ಕೆ ಮಂತಾಗಿರೋದು. ಯಾತು ಮಾಡೋಕ್ಕಾಗಲ್ಲ ಕಣಪ್ಪ. ಅಲ್ಲೇನ ಮೊಣಕಾಲು ನೋಯ್ತವೆ, ಕುಕೊಂಡ್ರೆ ಮೊಣಕಾಲು ನೋಯ್ತವೆ, ನಿಂತ್ಕೊಂಡ್ರೆ ತೊಡೆಲ್ಲ ಎತ್ಕೊಂತವೆ. ಹೋಗತ್ತ ಮೈಯೆಲ್ಲ ಹಿಂಡ್ದಂಗೆ ಹಾಕೈತೆ. ಹಂಗೇನ ಯಾಕನ ಜಾಸ್ತಿ ಬದುಕು ಮಾಡೋಕ್ಕಾಗಲ್ಲ. ಇವ್ಯಾತ BP ಶುಗರ್ ನಾವು ಮಾತ್ರೆ ನುಂಗೋದಕ್ಕೋ ಏನೋ ಗೊತ್ತಿಲ್ಲ. ಈ ಕೊರೊಂದಿಂದ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲೆ ಹಿಂಗೆ ಆತಂತಪ್ಪ ಜನಕ್ಕೆ ನಿಜವೇ ಯಾತ ಹಂಗಂತಾರೆ. ಈ ಕೊರೊಂದು ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದಾದ್ಮೇಲೆ ಮೈ ಕೈಯೆಲ್ಲ ನೋಯ್ತವೆ ಅಂತಾರೆ. ನಿಜವೋ ಸುಳ್ಳಪ್ಪ ಗೊತ್ತಿಲ್ಲ. ಹಂಗೇನಿಲ್ಲ, ಸುಮ್ಕಿರಕ ನೀನು. ಕೊರೊಂದು ಇಂಜೆಕ್ಷನ್ ಬದುಕಿದ್ರು ಇವಾಗ ಎಲ್ಲ ಫುಡ್ಡು ಹಂಗೈತಿ, ಎಲ್ಲ ನಾವು ತಿನ್ಬೋದು. ಎಲ್ಲ ಇನ್ಸ್ಟಂಟ್ ಫುಡ್ಡು, ಅವಾಗ ಮಾಡಬೇಕು ತಿನ್ಬೇಕು. ಮೊದಲು ಸೌದೆ ಒಲೆ ಅಡುಗೆ ಮಾಡೋರು ಯಾಕ ಮಾಡ್ತಿದ್ರಲ್ಲ ನೀವು? ನೀನು ಉರಿಕೆ ಸಾರು ಮಾಡೋದ ಗಮಲೆ ಬೇರೆ ಇತ್ತು. ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು 2 ನಿಮಿಷ ತುಸ್ ಅನ್ನಿಸ್ಬಿಟ್ರೆ ಅಡುಗೆ ಆಗೋಗ್ಬಿಡ್ತೈತಿ.
ಏ ಒಂಥರ ಕುಕ್ಕರಿಂದು ಏನು ಚೆನ್ನಾಗಿರಲ್ಲ ಕಣಕ. ಒಂಥರ ಬಾಡ್ನೆ ಶುರು ಮಾಡಿರು ಅಂತ ರುಚಿ ಸಿಗಲ್ಲ. ಕುಕ್ಕರು ಊಟ, ಗ್ಯಾಸ್ ಅಡಿಗೆ ಇವೆಲ್ಲನ ಮನ್ಸೂನ ತಿಂದಾಕಿ ಬಿಟ್ವು. ಮೊದಲು 100 ವರ್ಷ 110 ವರ್ಷ 105 ವರ್ಷ ಬದುಕೋರು. ಇವಾಗ 60 ವರ್ಷಕ್ಕೆ ಎಲ್ಲ ಡಮಾರ್ ಅಂದೋಕ ಇದಾರೆ. ಯಾಕೆ ಹೇಳು? ಕುಡಿಯೋ ನೀರು ಚೆನ್ನಾಗಿಲ್ಲ, ಉಸಿರಾಡೋ ಗಾಳಿ ಚೆನ್ನಾಗಿಲ್ಲ, ತಿಂಬ ಕೂಳು ಚೆನ್ನಾಗಿಲ್ಲ, ಎಲ್ಲಾನು ದ್ವಾನ ಅಡ್ವಿಪಾಲ್ ಮಾಡ್ಬಿಟ್ರು. ಹೆಂಗಾಗ್ಬಿಟ್ಟೈತೆ ಅಂತೀರ ನಮ್ಮ ಪರಿಸ್ಥಿತಿ ಅಕ್ಕ. ತಿಂಬ ಬೋಂಡ ಬಜ್ಜಿ ಚಿರುಮುರಿ ಇಂಥವನ್ನೆಲ್ಲನ ಹೊರಿಕಿಕೊಂಡು ಮಾರ್ತಾರೆ. ಕಾಲ್ಗಾಯ್ಕೆಂಬ ಚಪ್ಪಲಿ ಬಟ್ಟೆ ಎಲ್ಲ ಶೋರೂಮ್ನಾಗ ಕಿಕ್ಕಿ AC ರೂಮ್ನಾಗ ಮಾರ್ತಾರೆ. ಈಗ ಇನ್ನೇನು ಹಾಕೈತಿ ಹೇಳು? ಒಟ್ಟಿಗೆ ತಿಂಬದು ಚೆನ್ನಾಗಿ ತಿನ್ಬೇಕಣಕೋ. ಎಟ್ ಮಾತಾಡಿರು ಅಷ್ಟೇನಾ? ಕರಿ ಗೌಡ್ರು ಸಣ್ಣ ಮಾತಾಡೋಣ. ಗೌಡ್ರೇ, ಬರೀ ಗೌಡ್ರೇ. ಏಯ್, ಯಾಕ ಹಂಗ್ ಬಡ್ಕಂಚ? ಯಾಕೋ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಗೌಡ್ರೆ ಗೌಡ್ರೆ ಗೌಡ್ರೆ, ನಿಮ್ ತಲೆ ಕೂದಲು ಬೆಳಗಾಗ್ಯವೆ ಬಿಟ್ರೆ ಸುಮಿತ್ರಕಾಯಿ ಒಪ್ಕೊಂಡ್ರೆ ಇನ್ನೊಂದು ಮದುವೆ ಮಾಡ್ಬೋದು. ಹಂಗಿದ್ದೀರ ನೀವು. ಎಲ್ಲರಿಗೂ ಬತ್ತ ವಯಸ್ಸಾಗ್ಬಿಟ್ರೆ ನಮ್ ಗೌಡ್ರಿ ಮಾತ್ರ ಏನು ವಯಸ್ಸಾದಂಗೆ ಕಾಮಲ್ಲ. ಏನ್ ಗೌಡ್ರೆ ನಿಮ್ಮ ಇದನ್ನು ಇದಂತದಪ್ಪ ಗುಟ್ಟು, ನಿಮ್ಮ ರಹಸ್ಯ ಏನ್ ಗೌಡ್ರಿ? ಅಯ್ಯ ನಿನ್ನ ನಾನಿನ್ 7 ವರ್ಷ ಬದುಕ್ತೀನಿ ನಾನು. ನನಗಿನ್ನೆ ಹತ್ಕಲ ಮದುವೆ ಅಲ್ಲ ಕಣ್ಲ. ಇರೋಳೊಬ್ಳು ಹೆಣ್ತಿನೇ ಕಟ್ಕೊಂಡು ನನ್ಗೆ ಅವಳನ್ನ ನೋಡ್ಕೊಂಬಕ್ ಹಾಕಿಲ್ಲ. ಹಂಗೆ ಅವಳೆ ಜೀವ ತಿಂತಾಳೆ. ಇವಳ ಜೊತೆಗೆ ಇನ್ನೊಬ್ಳು ತಂದ್ಬಿಟ್ರೆ ಅಷ್ಟೇನ 6 ದಿನ ಬದುಕೊಂಡು 3 ದಿನಕ್ಕೆ ಸತ್ತೋಗ್ಬಿಡ್ತೀನಿ. ಹೇಳ್ತಾರೆ ನೀವು ಒಟ್ಟು ಕಷ್ಟ ಕೊಡ್ತಾರೆ ಹೇಳತ್ತೇಲಿ. ಅದನ್ನ ಮದುವೆ ಆಗಿರೋರೆ ಅನುಭವಿಸ್ಬೇಕಷ್ಟೇನಾ? ಹೆಂಗ ಗಂಡಸರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ಟು ತಂದ್ಬಿಟ್ಟು ಇದು ಮಾಡ್ಬಿಡ್ತಾರ ಕಣ. ನಡಿಯಲಿ ಸೆಲ್ಲಾಟ್ಕಾರ. ನನ್ಗಿನ್ನೆ ಹತ್ಕೊ ಮದ್ವೆ ನಡಿಯಲ್ಲ. ಹೊಲ್ತಕ್ಕನ ಹೋಗಿ ಬರೋಣ. ಆ ಹೊಲ್ತಕ್ಕೆ ಹೋಗಿ ಆ ತೆಂಗಿನ ಗಿಡದಾಗೆ ಎಡೆಮಟ್ಟೆ ಸುರ್ದೇವಿ. ತಿರ್ಗಾ ಈ ಇಲಿನೂ ಉರ್ತೇನು ಸೇರ್ಕೊಂಡ್ಬಿಟ್ಟು ಎಲ್ಲ ಅರ್ಧ ಕುರುಬು ಉದುರಿಸ್ತಾ ಇದಾವೆ ಕಳ್ಳ. ಎಳ್ನೀನೆಲ್ಲ ಉದುರಿಸ್ತಾ ಇದಾವೆ. ಅದಕ್ಕೆ ಆ ತೆಂಗಿನ ಗಿಡಕ್ಕೆ ಯಾತ ಬತ್ತಾವಲ್ಲ ಈ ಪ್ಲೇಟ್ಗಳು, ಜಾರ ಅಂತ ಪ್ಲೇಟ್ ಅಂತ ಬಡ್ಸೋದು ನಡೆಯಲ್ಲ. ತಿರ್ಗಾ ಸೀಮೆಸಿಗೆ ಬಾರಿಗೆ ಬಂದೈತೆ ಸೀಮೆಸ. ಇವರು ಡಾಕ್ಟರ್ ಬತ್ತೀವಿ ಅಂತಂದ್ರು 7 ಕೊಡೋಕ್ಕೆ. ಹಂಗೆ ಹೊಲ್ತಕ್ಕೆ ಹೋಗಿ 7 ಕೊಡಿಸಿ ಎಡೆಮಟ್ಟೆ ಕೂಲರ್ ಬರ್ತಾರೆ. ಆ ಎಡೆಮಟ್ಟೆ ಎಲ್ಲ ಬಾಸ್ ಹಾಕ್ಸಿ ಬರೋ ನಡಿಯಲ್ಲ. ಹೊಲ್ತಕ್ಕೆ ಹೋಗಿ ಬರೋ ನಡಿಯೋ. ಅಲ್ಲ ನೀವು ಹೊಲ್ತಕ್ಕೆ ಹೋದ್ರಿ ಇವಾಗ ಬುತ್ತಿ ತರ್ಬೇಕಾ? ಹಂಗೆ ಒಂದೇ ಸಲ ತಿಂಡಿ ತಿಂದು ಹೋಗ್ತೀರಾ? ಎಲೆ ಏನು ಬೇಡ ಕಣೆ. ಆಮೇಕಿಂದ ಅವ್ನು ನರಸಿಂಹಮೂರ್ತಿ ಕಳಿಸ್ತೀನಿ. ಅವ್ನು ತಾಂಬತ್ತಾನೆ ಈಟೊತ್ತಿಗೆ ತಿಂದ್ರೆ ತಿರ್ಗಾ 12-1 ಗಂಟೆಗೆ ಹೊಟ್ಟೆ ಹಸ್ದಂಗೆ ಹಾಕೈತಿ. ಆಮೇಲೆ 10-11 ಗಂಟೆ ಹಂಗೆ ಕಳಿಸ್ತೀನಿ ಅವನ್ನ. ಅವನ ಕೈಗೆ ಬಾಕ್ಸ್ನಾಗ ಹಾಕಿ ಕೊಟ್ಟು ಕಳ್ಸು, ಅಲ್ಲೇ ತಿನ್ಕೊಂತೀವಿ. ಓ ಗೌಡ್ರೆ, ಅರೆ ಹೊಲ್ತಕ್ಕೆ ಹೊಲ್ಟ್ರೆ ಉಕಂಡ್ ಬೋರಾಜಾವ್. ಯಾಕೆ ನೀನ್ ಬಚ್ಚ ಹೊಲ್ತೈಕಿ ಗಿರೆ ಹೊಲ್ತಕ್ ಬರೋದಲ್ಲಿರ್ಲಿ. ಅಲ್ಲ ಕಳ್ಳ, ಆ ಶಾರದಜ್ಜಿ ಐತಲ್ಲ, ಆ ಶಾರದಜ್ಜಿ ಮಗ ಕೆಂಪಣಿಗೆ ಯಾಕನ ಒಂಥರ ಇದಾದಂಗೆ ಆಗ್ಬಿಟ್ಟೈತ್ ಕಳ್ಳ. ರಾತ್ರಿಯಿಂದನು ಜ್ವರ ಸೋಳಿ ಮುತ್ಕೊಂಡ್ಬಿಟ್ಟೆವಂತಿ. ಆ ಊರ್ ಮುಂದೆ ಹುಣಸೆ ಗಿಡ ಇಲ್ವೇ, ಆ ಹುಣಸೆ ಗಿಡದಡಲೆ ರಾತ್ರಿ ಏನೋ ಮೋಟ್ರೆ ತಕ್ಕೇನೋ ಹೋಗಿದ್ದಂತೆ ಹೊಲ್ತಕ್ಕೆ. ಯಾತ ಕಾಣಿಸ್ಕೊಳಂಗಾಗಿ ಗಾಳಿ ಬಂದಂಗೆ ಆಗ್ಬಿಟ್ಟು ಎದ್ರಕೊಂಬಂದ್ಬಿಟ್ಟು ಸುಳಿ ಜ್ವರ ಬಂದ್ಬಿಟ್ಟೆವಂತಿ. ಏನು ಪೂಜಾರಪ್ಪನ ಕರ್ಕೊಂಬಂದು ತಾಯಿ ಮಗ ಇಬ್ರು ಮಾತುಗಳಾಡ್ತಿದ್ರು. ಏನೋ ಪೂಜಾರಪ್ಪರೇ ನಿಮ್ಮ ಕೈ ಮುಗಿತೀನಿ, ನಮ್ಮನ್ನ ಸೊರ್ ಮಾಡ್ರಿ ಅಂತಾನ. ಈ ಮಾರಮ್ಮನ ಗುಡಿ ಪೂಜಾರಪ್ಪಂತ ಏನೋ ಮಾತಾಡ್ತಿದ್ರಂಗ ಅಂತಾನ. ದೆವ್ವ ಕಾಣಿಸ್ಕೊಂಡೈತಂತೆ ಅವನು ಇವನಿಗೆ ಕ್ಯಾಂಪ್ರಾಜಿಗೆ. ಓಹೋ, ಹಂಗಾರ ಪೂಜಾರಪ್ಪ ಇವ್ರಿಬ್ಬರನ್ನು ಈಕೆಂಡು ಇವಾಗ ಬಂಡವಾಳ ಮಾಡ್ಕೊಂತಾನ ಕಣಪ್ಪ. ಗೌಡ್ರೆ ಹೊಲ್ತಕ್ಕೆ ಹೋಯ್ಬಿಡೋಣ. ಒಂದು 10 ನಿಮಿಷ ಶಾರದಾಜಿ ಅಂತ ಹೋಯ್ಬಿಟ್ಟು ಅವನು ಕೆಂಪರಾಜನ್ ಮಾತಾಡಿ ಶೆಳೆ ಹೋಗಂಬರ್ಲಿ ನೋಡೋಣ. ಅಯ್ಯ ನಿನ್ನ ನೆಚ್ಕೊಂಬಿಟ್ರೆ ನಾನು ಬದುಕು ಮಾಡ್ದಂಗೆ ಐತ್ಕಳ್ಳ. ಹೋಗೋದು ನೀನು ಎದಗನ ಹೋಗಪ್ಪ, ನಾನು ಹೋಗ್ತೀನಿ ಅಲ್ಲಿಗೆ. ಅಯ್ಯ ನಿನ್ನ ಅಲ್ವಲ್ಲ, ಈ ಹೊಲ್ತಕ್ಕೆ ಹೋಗಂಬಾರ ಅಂತಂದ್ರೆ ಆ ಕೆಂಪನ್ ನೋಡ್ಕೊಂಬತ್ತೀನಿ, ಆ ಶಾರದಾಜಿ ನೋಡ್ಕೊಂಬತ್ತೀನಿ ಅಂತ ಹೋಗ್ತಿಯಲ್ಲ. ಏನನ್ನ ಮಾಡ್ಕೊಳ್ಳೋಗ ನಿಮ್ಮ ಭಯ ಭಕ್ತಿಲದ ಮಕ್ಕನ ಬಿಸಕ ಹಿಡ್ಕೊಂಡು ಇದ್ಯಾಕ ಗೌಡ್ರೆ? ನಾನು ಅಲ್ಲೇ ಇರ್ತೀನಿ. ಒಂದು 5 ನಿಮಿಷ ಮಾತಾಡಿಸ್ಕೊಂಬೋದು, ಹಂಗೆ ಹೋಗಿ ಬಿಡೋದು. ಪಾಪ ಅವನಿಗೆ
ಅಪ್ಪ ಇಲ್ಲ ತಂದಿಲ್ಲು ತಬ್ಲಿಗೌಡ್ರಿ. ಹಾ, ಆ ಅಜ್ಜಿ ಮಗ ಇಬ್ರೇ ಇರೋದು. ಬರ್ರಿ ಒಂದ್ಸಲಿ ಮಾತಾಡಿಸ್ಕೊಂಡು ಹೋಗೋಣ, ಇನ್ನೇನಾಕಾಯ್ತು ಬರ್ರಿ. ಈಗಳಲ್ಲೇ ಸೀನಾ, ಯಾತನ ಒಂದ್ ಸೆಂಟಿಮೆಂಟ್ ಹೇಳ್ಬಿಟ್ಟು ನನ್ನಂತೂ ಕಟ್ಟ ಹಾಕಿಬಿಡ್ಸಕ್ಕಲ್ಲ. ಹಾ, ಹಾಳಾಗೋಗ್ಲಿ ನಡಿ. ಅಲ್ಲಿಗೆ ಹೋಗೋ ಹೊತ್ತಿಗೆ ಇನ್ನೇನಾದತ್ತು ಹಂಗೆ ಅವ್ರಿಬ್ಬರನ್ನು ಮಾತಾಡ್ಸ್ಕೊಂಡೆ ಹೋಗೋದು ನಡಿಯ. ಅಗಳ ಶಾರದಜ್ಜಿ, ಗೌಡ್ರು ಸೀನಪ್ಪ ಬಂದ್ರು. ಗೌಡ್ರೆ, ಸೀನಪ್ಪ ಬರ್ರಿ, ಕುಕ ಬರ್ರಿ. ಏನ್ ಪೂಜಾರಪ್ಪ, ಯಾತೋ ಗಾಳಿ ದೆವ್ವ ಅಂತಿದ್ದಂತೆ, ಏನು ಸಮಾಚಾರ? ಕೆಂಪರಾಜ್ಗೆ ಏನಾಯ್ತು? ಇಲ್ಲಿ ಅಂದ್ ನೋಡ್ರಿ ಗೌಡ್ರೆ, ರಾತ್ರಿ ಹೊಲ್ತಕ್ ಮೋಟ್ರೇನ ಎತ್ತಕ್ ಹೋಗಿದ್ದಂತೆ, ಅವಾಗ ಹಂಗೆ ಕಾಣಿಸ್ಕೊಂಡೈತಿ. ಹ್ಞೂ, ಯಾವ್ದ ಒಳ್ಳೇದಕ್ಕೆ ಬಂದೈತೋ ಕೆಟ್ಟದಕ್ಕೆ ಬಂದೈತೋ ಗೊತ್ತಿಲ್ಲ, ಒಟ್ಟು ಕಾಣಿಸ್ಕೊಂಡೈತೆ. ಇವ್ನು ಎದ್ರಕೊಂಬಿಟ್ಟವ್ನು ಸರಿಯಾಗಿ. ಎದ್ರಕೊಂಡು ಸುಳಿ ಜ್ವರ ಬಂದ್ಬಿಟ್ಟು ಗಡ 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 ನಡುಕ್ತಾ ಇದ್ದಾನೆ. ಮೊದಲೇ ಜ್ವರ ಬಂದಿದ್ವಂತೆ, ಆ ಜ್ವರ ಬಂದಿರೋನು ಯಾಕಪ್ಪ ಹೋದ ಆ ಹೊಲ್ತಕ್ಕೆ. ಇವಾಗ ಸುಳಿ ಜ್ವರ ಮುತ್ಕೊಂಡು ಗಡ 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 ನಡುಕ್ತಾ ಇದ್ದಾನೆ ನೋಡ್ರಿ. ಅದಕ್ಕೆ ನಾನು ಹೇಳ್ತಿದ್ದೆ, ಮಾರಮ್ಮ ಉಡಿತಕ್ಕೆ ಬರ್ರಿ, ಪೂಜೆ ಮಾಡಿಸ್ಕೊಂಡು ಹೋಗ್ರಿ, ಯಾವ ಮಂಗಳವಾರ ಒಂದು ಕೋಳಿ ಕೊಯ್ರಿ, ಅಂತರ ಬರ್ಕೊಂಡು ಕೊಡ್ತೀನಿ ಅಂತ ಹೇಳ್ತಿದ್ದೆ. ಹ್ಞೂ. ಏ ಕೆಂಪಣ್ಣ, ಕೆಂಪರಾಜ, ತಿರುಗೇಳ ಇಲ್ಲಿ ಕಡೆಗೆ ತಿರುಗೇಳು. ಸೀನಣ್ಣಯ್ಯ, ಏಳು ಸೀನಣ್ಣಯ್ಯ. ಸುಳಿ ಜ್ವರ ಕಣ ಸೀನಣ್ಣಯ್ಯವು ರಾತ್ರಿಯಿಂದನ. ಏಯ್, ನೀನಿನ್ನು ಹುಡ್ಗ ಕಳ್ಳ, ಯಾಕಲ್ಲ ಹಿಂಗೆ ಗಡ್ಡೆ ಗಿಡ್ಡೆ ಬಿಡ್ಕೊಂಡು ಒಳ್ಳೆ ದೇವದಾಸ್ ಇದ್ದಂಗಿದ್ದ. ಮೊದಲು ಮಕ್ಸವ್ರ ಮಾಡಿಸ್ಕೊಳ್ಳ, ಸೇವಿಂಗ್ ಮಾಡಿಸ್ಕೊಂಡು ಚೆನ್ನಾಗಿರು. ಏಯ್, ಯಾ ದೆವ್ವ ಪೀಡೆ ಪಿಸೇಚಿನೂ ಇಲ್ಲ ಕಳ್ಳ. ಇಲ್ದವೆಲ್ಲ ನೀವು ಎದ್ರಕೊಂಡು ದೆವ್ವ ಅಂತೀರಿ. ಧೈರ್ಯವಾಗಿರ್ಬೇಕಲ್ಲ ಒಂದ್ರ ಒಟ್ಟು. ಯಾವ ದೆವ್ವಲ್ಲ ಬತ್ತೈತಿ ಪ್ರಪಂಚದ ಮೇಲೆ? ನಿನ್ನ ಇಷ್ಟು ಕಾಲ ಮುಂದುವರೆದೈತೆ, ಈ ಕಾಲ ಬಂದೈತೆ, ಚಾಟ್ GPT ಬಂದೈತೆ. ಇಲ್ಲೊಂದು ಬಟನ್ ಒತ್ತಿರೆ ಬೇರೆ ದೇಶದಾಗ ಹೋಗಿ ಬಾಂಬೆಲ್ಲ ಬ್ಲಾಸ್ಟ್ ಆಗ್ತವೆ. ಅಂತ ಕಾಲದಾಗ ಇನ್ನು ದೆವ್ವ ಪವ್ವ ಅನ್ಕೊಂಡು ಎದ್ರಕೊಂಡು ಏನು ಮನಸ್ನಲ್ಲ ನೀನು? ಇದೇನ್ ಸೀನಪ್ಪ ಹಿಂಗಂಚ ನೀನು? ಪೂಜಾರಪ್ಪರ್ ನೋಡ್ರೆ ಗಾಳಿ ಹಿಡ್ಕೊಂಡೈತೆ, ದೆವ್ವ ಬಂದೈತೆ ಆ ಹುಡುಗನ ಮೈ ಮೇಲೆ ಅಂತ ಹೇಳ್ತಾರೆ. ನೀನ್ ನೋಡಿದ್ರೆ ಯಾತು ಇಲ್ಲ ಅಂಶ. ಇವನಿಗೆ ಮೊದ್ಲೇ ಜ್ವರ ಬಂದಿದ್ವು ಕಣ್ಣು ಸೀನಪ್ಪ. ಆ ಜ್ವರ ಬಂದಿರೋನು ಕೈಲಾಗ್ದನು ನಾನು ಮೋಟ್ರ್ ಎತ್ ಬರ್ತೀನಿ ಅಂತ ಹೋಗಿದ್ದ, ಅವಾಗ ಹಿಂಗ ಆಗೈತಿ. ಹಂಗಾರೆ ಏನು ಇಲ್ಲ ಅಂತೆ ಪೂಜಾರ ಸೀನಪ್ಪ ನೀನು? ಶಾರದಾಜಿ ಹೇಳ್ತೀನಿ ಕೇಳಿಲೆ, ನಮ್ಮ ಮನ್ಸೇ ದೊಡ್ಡ ದೆವ್ವ. ಏನ್ ಹೇಳು, ನಮ್ಮ ಮನಸ್ನಾಗಿರೋ ಭೀತಿ ನಮ್ಮನ್ನಂಗೆ ಆಟ ಆಡಿಸ್ತೈತಿ. ಹುಣಸೆ ಗಿಡ ಅಲ್ಲ, ರಾತ್ರಿ ಹೊತ್ನಾಗ ಎಲ್ಲ ಗಿಡದಲ್ಲೂ ಒಂದು ಸ್ವಲ್ಪ ಉಸಿರಾಟ ಸಮಸ್ಯೆ ಹಂಗೆ ಆಕೈತಿ. ಯಾಕೆ ಹೇಳು, ರಾತ್ರಿ ಹೊತ್ನಾಗ ಗಿಡಗಳು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡ್ತವೆ. ಯಾಕೆ ಹೇಳ್ರಿ, ಬಿಸಿಲಿದ್ದಾಗ ಸೂರ್ಯನ ಬೆಳಕಿಗೆ ಮಾತ್ರ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಏನು ಗಿಡ ಮರಗಳು ಸಸ್ಯಗಳು ಆಮ್ಲಜನಕವನ್ನು ಹೊರಗೆ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸ್ಕೊಂತವೆ ಗಿಡ ಮರಗಳು. ಏನು ಶಾರದಾಜಿ, ನಿಂಗೆ ಅವೆಲ್ಲ ಗೊತ್ತಾಗಲ್ವೋ ಗೊತ್ತಿಲ್ಲ. ಒಟ್ನಾಗ ರಾತ್ರಿ ಹೊತ್ನಾಗ ಹುಣಸೆ ಗಿಡ ಆಗಲಿ ಯಾವ್ದನ ಗಿಡಗಳಾಗಲಿ ಅಲ್ಲಿ ಆಮ್ಲಜನಕದ ಕೊರತೆಯಿಂದ ನಾವು ತಲೆ ತಿರುಗೋದು, ತಲೆ ಸುತ್ತು ಬೀಳೋದು ಹಿಂಗೆ ಆಕೈತಿ. ಲೇ ಕೆಂಪರಾಜ, ಹೇಳ್ತೀನಿ ಕೇಳಿಲಿ, ಜ್ವರ ಬಂದಿದ್ವಲ್ಲ ನಿನಗೆ, ಜ್ವರ ಬಂದೇನೆ ಯಾಕಂದ್ರೆ ಹೊಡಿಯಕ್ಕೆ ಹೋಗಿದ್ದ. ಮೊದಲೇ ನಿನ್ನ ಮನಸ್ಸು ವೀಕ್ ಆಗಿತ್ತು. ವೀಕ್ ಆದ ಟೈಮಲ್ಲಿ ಯಾತೋ ಪ್ರಾಣಿನೋ ಪಕ್ಷಿನೋ ಅಕ್ಕಿ ಪಕ್ಷಿನೋ ಕೂಗಿರ್ತೈತಿ. ನಿನಗೇನು ಅನ್ಸೈತಿ? ಏನಪ್ಪ ಆತು ಅಂತನ ಭಯ ಆದಂಗ ಐತಿ. ಅದನ್ನ ದೆವ್ವ ಪೀಡೆ ಪಿಸಾಚಿ ಅಂತ ಎದ್ರಕೊಂಡು ಬಂದು ಮಣಿಚಣಿಜ. ಧೈರ್ಯವಾಗಿರ್ಬೇಕಲ್ಲ, ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಲ್ಲ, ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ಬೇಕಲ್ಲ. ಇಟ ಒಟ ಓದ್ಕೊಂಡಿದ್ದ ನೀವೇ ಹಿಂಗೆ ಎದ್ರಕೊಂಡ್ಬಿಟ್ರೆ, ಮೂಢನಂಬಿಕೆಗೆ ನೀವೇ ದಾಸರಾಗ್ಬಿಟ್ರೆ ವಿದ್ಯಾಭ್ಯಾಸ ಇಲ್ದಾರಲ್ಲ ಇನ್ನೆಷ್ಟು ದಾಸರಾಗಬೇಕು ಯೋಚನೆ ಮಾಡಲ್ಲ. ಕೆಂಪರಾಜ, ನಾನು ದೇವ್ರು ಇಲ್ಲ ಅಂತ ಹೇಳ್ತಿಲ್ಲ, ದೇವ್ರು ಇದ್ದಾನೆ. ನಮ್ಮನ್ನೆಲ್ಲ ಆಳ್ತಕ್ಕಂಥ ಒಂದು ಮಹಾಶಕ್ತಿ ಐತಿ. ಅದಿರ್ಬೇಕಾದ್ರೆ ನಮ್ಮ ಏನೂ ಮಾಡಲ್ಲ. ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಏನು ಹೇಳು,
ಮನಸ್ಸು ಸ್ಥಿಮಿತ ಕಳ್ಕೊಂಬಿಡ್ತು ಅಂದ್ರೆ ಮುಗಿದೋದು. ಏನು ಬೇಕಾದ್ರೂ ಕಲ್ಪನೆ ಮಾಡ್ಕೊಂಡು ದೆವ್ವ ಪೀಡೆ ಪಿಸಾಚಿ ಅಂತನ ಇರ್ತೈತಿ. ಎದ್ರುಕಮ್ಮಕ್ ಹೋಗ್ಬೇಡ. ಸಿರಾಕ್ ಹೋಗಿ ಏನೋ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು 2 ಮಾತ್ರೆ ತಕೊಂಡು ಬಂದು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಸ್ಕೊಂಡು ಉಂಡ್ಬಿಟ್ಟು ರೆಸ್ಟ್ ಮಾಡ್ಬಿಡು 2 ದಿನ, ಎಲ್ಲ ಸರಿ ಆಕೈತಿ. ಏ ಶಾರದಜ್ಜಿ, ಎಲ್ಲ ನಿಮ್ಮಂತ ಅಜ್ಜಿಗಳು ಹೆಂಗಸ್ರುಗಳೇ ಹುಡುಗರನ್ನ ಎದುರಿಸೋದು. ಸಣ್ಣ ಹುಡುಗರಿಂದ ಗಗ್ಗಲಿ ಬತ್ತೈತೆ ದೇವ್ ಬತ್ತೈತೆ ಹಿಡ್ಕೊಂಡು ಹೋಗೈತೆ ಬತ್ತೈತೆ ಅಂತ ಎದುರಿಸಿ ಕತ್ಲು ತೋರ್ಸೋದು, ಕಿಟಕಿ ಕಡೆ ತೋರ್ಸೋದು, ಉಣ್ಣಿಸ್ಬೇಕಾದ್ರೆ ಎದುರಿಸಿ ಬಿಡೋದು. ಅದು ಹುಡುಗರು ಮನಸ್ಸಿನಾಗ ಇದ್ದು ದೊಡ್ಡವಾದಾಗ ಎದುರ್ಕೊಂಬಕ್ ಶುರುವಾಕವಿ. ಹೆಂಗಸರುಗಳು ಕಮ್ಮಿ ಮಾಡ್ಬೇಕು ನೀವು. ಗುಮ್ಮ ಬತ್ತೈತೆ, ಗುಮ್ಮಲಿ ಬತ್ತೈತೆ, ಗಗ್ಗಲಿ ಬತ್ತೈತೆ ಎಂಬುದನ್ನ. ಅವಾಗ ಹುಡುಗರು ದೊಡ್ಡವಾದ್ಮೇಲೆ ಧೈರ್ಯವಾಗಿರ್ತವೆ. ಏನೋ ಕೆಂಪರಾಜ, ನಾನು ಹೇಳ್ದಂಗ ಮಾಡು. ಸಿರಾಕೋ ಇಂಜೆಕ್ಷನ್ ಮಾಡಿಸ್ಕೊಂಡು 2 ಮಾತ್ರೆ ತಂದು ನುಂಗ್ಬಿಟ್ಟು ಬಿಗ್ಯಾಗ ಉಂಡ್ಬಿಟ್ರೆ ಗೋದ್ಕ ಮನೆಗೆ ಸರಿ ಹಾಕಿಯ ಹೆಂಗ ಉಕಣಜ್ಜಿ. ಶಾರದಜ್ಜಿ, ಹ್ಞೂ ಸರಿ ಗೌಡ್ರಿ, ಆತು. ಈಗ ಅವ್ನು ಸೀನಪ್ಪ ಹೇಳ್ದಂಗೆ ಮಾಡ್ರಿ. ತೀರನ ನೀವು ದೇವ್ರು ಇಲ್ಲ ಅಂತ ನಂಬಕ್, ದೇವ್ರಿಲ್ಲ ಅದು ಇಲ್ಲ ಇದು ಇಲ್ಲ ಅಂತ ತಿಳ್ಕೊಂಬಕ್ ಹೋಗ್ಬೇಡ್ರಿ. ಹೋಗ್ರಿ ನಿಮ್ಮ ಸಮಾಧಾನಕ್ಕೆ ದೇವಸ್ಥಾನಕ್ಕೂ ಹೋಗ್ರಿ, ತಾಯಿ ಮಾರಮ್ಮಗೂ ಪೂಜೆ ಮಾಡಿಸ್ರಿ, ಎಲ್ಲ ಒಳ್ಳೇದಾಕೈತೆ. ಮನ್ಸಿನಾಗ ಧೈರ್ಯ, ನಮ್ಮ ಜೊತೆ ಯಾರನ್ನ ಒಬ್ರು ಇದ್ದಾರೆ ಎಂಬುದೊಂದು ಇದು ಬರ್ಬೇಕು, ಮನ್ಸು ಬರ್ಬೇಕು ಅಂತಂದ್ರೆ ದೇವ್ರೆಲ್ಲ ಇದಾವೆ ಅಂತಾನೆ ಅರ್ಥ. ಇವತ್ತು ನಾವು ಮನೆ ಕೇಳಿದೀವಿ, ಬೆಳಿಗ್ಗೆ ಎದ್ದಾಳ್ತೀವಿ, ಹಗಲು ರಾತ್ರಿ ಇಳ್ಳು ಹಗಲು ಅಂತ ಹಾಕವೆ ಅಂತಂದ್ರೆ ದೇವ್ರ ಇದ್ದಾನೆ ಅಂತಾನೆ. ಪ್ರಪಂಚ ಕಾಪಾಡ್ತಿರಂತ ದೇವ್ರೇನ? ನಮ್ಮನ್ನೆಲ್ಲ ನಾವು ನಮ್ಮ ನಂಬಿಕೆ ಅದು ಅಷ್ಟೇನ. ನಂಬಿಕೆನ ಒಳ್ಳೆ ಥರದಾಗ ನಂಬಿಕೆ ಮಾಡ್ಕೋಬೇಕು, ಮೂಢ ನಂಬಿಕೆ ಇರಬಾರ್ದು. ಏನು ಶಾರದಜ್ಜಿ, ಹೋಗು, ಒಳ್ಳೇದಾಕೈತೆ. ಮಗುನ್ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದು ದೇವ್ರಿಗೊಂದು ಕೈ ಮುಗಿದು ಇರೋ ಕೇಳ್ರಿ ಶರಾಕಿ. ಹೆಂಗ ತೀರಾ ಎದ್ರಕೊಂಬಕ್ ಹೋಗ್ಬೇಡ್ಕಳ್ಳ ನೀನು ಕೆಂಪರಾಜ, ಗಂಡಸು ನೀನು. ಸರಿ ಕಣ್ ಶಾರದಜ್ಜಿ, ಆತು, ಇಷ್ಟು ಮಾಡ್ರಿ, ನಾವು ಹೋಗ್ತೀವಿ. ಪೂಜಾರಪ್ಪರೇ, ಅದೇ ಬರ್ತೀವಿ, ಮಂಗಳವಾರ ಬಂದು ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ದೇವ್ರಿಗೆ. ಸರಿ ಕಣ ಜಾತ್ ಬರ್ರಿ.